ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಹಿಮನ್ಕರ್ತೆ. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತು ಮನೇಲೇ ಇರಬೇಕು, ಎಲ್ಲಿಗೂ ಹೋಗಬಾರ್ದು ಅಂತ ಯೋಚನೆ ಮಾಡಿದ್ರೆ ಸಂಜೆ ಆಗ್ತಾ ಬಂದರೆ ಸಾಕು, ಹೊರಗಡೆ ಹೋಗಬೇಕು, ಏನಾದರೂ ತಿನ್ನಬೇಕು, ಸುತ್ತಾಡಬೇಕು ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ನಾವಿವತ್ತು ಮನೆಯಿಂದ ಹೊರಡಬೇಕಾದ್ರೆ 6 ಗಂಟೆ ಆಯಿತು. ಅಲ್ಲಿಂದ ಮನೆಯಿಂದ ಬರ್ತಾ ಇರಬೇಕಾದ್ರೆ ಫುಲ್ ಟ್ರಾಫಿಕ್ ಗಾಯ್ಸ್, ಆಯಿತಾ. ಸೊ ಮತ್ತು ಏನು ಮಾಡೋದು, ಸುತ್ತಾಡ್ಲಿಕ್ಕೆ ಅಂತ ನಮಗೆ ಆಗಿಲ್ಲ, ಸ್ವಲ್ಪ ಲೇಟಾಗಿದ್ದ ಕಾರಣ ಇವತ್ತು ಮನೇಲಿ ಇರಬೇಕನ್ನೋ ಪ್ಲ್ಯಾನಲ್ಲಿ ಇದ್ವಿ ಅಲ್ವಾ. ಸೊ ಹಾಗಾಗಿ ಮತ್ತು ನೋಡಿ KFC ತಗೊಂಡ್ವಿ. ನಾವು ಇವಾಗ KFC ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂಥೇಳಿ ಮತ್ತು ಹೊರಗಡೆ ಬಂದಿದ್ದೇ ಇತ್ತಲ್ವಾ. ಸೊ ಹಾಗಾಗಿ ನಾವು ಹೊರಗಡೆ ಬಂದು ಸುತ್ತಾಡೋಕ್ಕೆ ಅಂತ ಬಂದ್ರೂ ನಾವೊಂದು 4 ಗಂಟೆ 3 ಗಂಟೆಗೆ ನಾವು ಸುತ್ತಾಡ್ಲಿಕ್ಕೆ ಅಂತ ಬರ್ತೀವಿ. ಮತ್ತು 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ತೀವಿ. ಅಲ್ಲಿಂದ ಮನೇಲೇ ಅಡುಗೆ ಮಾಡಿ ಎಲ್ಲ ತಿಂತೀವಿ ನಾವು, ಆಯಿತಾ. ಇವತ್ತು ಏನಂತ ಹೇಳಿದ್ರೆ ಮನೇಲೇ ಇರಬೇಕನ್ನೋ ಪ್ಲ್ಯಾನಲ್ಲಿ ಇದ್ವಿ. ಬಟ್ 5:15 ಅಷ್ಟೊತ್ತಿಗೆ ಇಲ್ಲ ಹೋಗಲೇಬೇಕು, ಏನೋ ಒಂಥರ ಬೋರ್ ಅನಿಸುತ್ತೆ ಅಂತೇಳ್ಬಿಟ್ಟು ನಾವು ಬಂದಿದ್ದಲ್ವ. ಸೊ 5:15 ನಾವು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಹಾಕಿದ್ವಿ. ಅಲ್ಲಿಂದ ನಾವು ರೆಡಿಯೆಲ್ಲ ಆಗೋಷ್ಟೊತ್ತಿಗೆ 6 ಗಂಟೆ ಆಯಿತು. ಅಲ್ಲಿಂದ ಮನೆಯಿಂದ ಹೊರಡಬೇಕಾದ್ರೆ ರೆಡಿಯೆಲ್ಲ ಆಗಿ ಹೊರಡಬೇಕಾದ್ರೆ 6:30 ಆಗಿತ್ತು. ಸೊ ಹಾಗಾಗಿ ಇವತ್ತು ಈಗ ಹಿಂಗೆ ಸುತ್ತಾಡ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ನಾವು KFC ತೊಗೊಂಡ್ವಿ. ನೋಡಿ, ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಿರೋದಾಯ್ತಾ. ನೋಡಿ, ಕ್ಯಾಮ್ರಾನ ಉಲ್ಟಾ ಪಲ್ಟಲ್ಲಿ ಹಿಡಿದ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಉಲ್ಟಾ ಕಾಣ್ತಾಯಿದ್ದೀನಿ, ಓಕೆನಾ. ಸೊ ಹಾಗೆಯೇ KFC ತಿಂದ್ವಿ, ಅಲ್ಲಿಂದ ಅಲ್ಫಾಮ್ ತಿಂದ್ವಿ. ತಿಂದ್ಬಿಟ್ಟು ಇವಾಗ ಮನೆಗೂ ಹೋಗಬೇಕು. ನೋಡಿ ಏನೆಲ್ಲ ಆಯಿತು ಅಂತೇಳ್ಬಿಟ್ಟು ನಾವು ಬರಬಾರ್ದು ಅಂತ ಹೇಳಿದ್ರೆ ಬರಬೇಕು ಅಂತ ಅನಿಸುತ್ತೆ. ಸೊ ಹಾಗೆಯೇ ನೋಡಿದ್ರೆ ಬಂದ್ವಿ, ತಿಂದ್ವಿ, ಅಲ್ಲಿಂದ ಮನೆಗೆ ಬಂದು ತಲುಪಿದ್ವಿ. ಮನೆಗೆ ಬಂದು ತಲುಪಬೇಕಾದ್ರೆ 8:15 ಆಯಿತು. ಸೊ ಹಾಗೆ ಇವಾಗ ಮಗನಿಗೆ ತಿನ್ನಿಸಿ ಅಲ್ಲಿಂದ ಸ್ನಾನ ಎಲ್ಲ ಮಾಡಿ ಇನ್ನು ಮಲ್ಕೊಂಡು ನಿದ್ರೆ ಮಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ.